ಗೇರು ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ. ಗೇರು ಭಾರತದ ಪೂರ್ವ ಹಾಗೂ ಪಶ್ಚಿಮ ಕರಾವಳಿ ಭಾಗದ ಕಡಿಮೆ ಫಲವತ್ತಾದ ಮತ್ತು ಕೃಷಿಗೆ ಅಷ್ಟಾಗಿ ಯೋಗ್ಯವಲ್ಲದ ಪ್ರದೇಶಗಳಲ್ಲಿ ಬೆಳೆಯುವ ಪ್ರಮುಖ ರಫ್ತು ಆಧಾರಿತ ಬೆಳೆಗಳಲ್ಲಿ ಒಂದಾಗಿದೆ. ಗೇರು ಬೆಳೆಗೂ ಸಹ ಅಧಿಕ ಇಳುವರಿ ನೀಡಲು ಹೆಚ್ಚುವರಿ ಪೋಷಕಾಂಶಗಳ ಒಳ ಹರಿವಿನ ಅಗತ್ಯವಿರುತ್ತದೆ. ಉತ್ತಮ ಇಳುವರಿಯನ್ನು ಪಡೆಯಲು ಮತ್ತು ಮಣ್ಣಿನ ಆರೋಗ್ಯವನ್ನು ಕಾಪಾಡಲು ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಸಮರ್ಪಕವಾದ ಬಳಕೆ ಅತಿ ಅಗತ್ಯ. ಯಾವುದೇ ಗೊಬ್ಬರ ಬಳಸುವ ಮುನ್ನ ಮಣ್ಣಿನ ಪರೀಕ್ಷೆಯ ಮೂಲಕ ಮಣ್ಣಿನ ಫಲವತ್ತತೆಯ ಮಟ್ಟವನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಗೇರು ಬೆಳೆಯುವ ಮಣ್ಣು ಸಾಮಾನ್ಯವಾಗಿ ಆಮ್ಲೀಯವಾಗಿರುತ್ತದೆ. ಮಣ್ಣಿನ ಆಮ್ಲೀಯತೆಯು ಹೆಚ್ಚಾದಂತೆ ರಂಜಕ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಬೋರಾನ್ ಮತ್ತು ಮಾಲಿಬ್ಡಿನಮ್ ಅಂತಹ ಪೋಷಕಾಂಶಗಳು ದೊರಕುವುದಿಲ್ಲ ಮತ್ತು ಕಬ್ಬಿಣ, ಮ್ಯಾಂಗನೀಸ್, ಅಲ್ಯೂಮಿನಿಯಂನಂತಹ ಪೋಷಕಾಂಶಗಳು ವಿಷಕಾರಿ ಮಟ್ಟಕ್ಕೆ ಹೆಚ್ಚಾಗುತ್ತವೆ. ಇವು ಸಸ್ಯಗಳ ಬೆಳವಣಿಗೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತವೆ. ಮಣ್ಣಿನ ಆಮ್ಲೀಯತೆಯನ್ನು ಸರಿಪಡಿಸಲು ಸುಣ್ಣ, ಡೊಲಮೈಟ್ ಅಥವಾ ಇತರ ಸಂಬಂಧಿತ ವಸ್ತುಗಳನ್ನು ಅಳವಡಿಸಬೇಕು. ಹೊಸ ತೋಟಗಳಿಗೆ ನಾಟಿ ಮಾಡುವ 2-3 ತಿಂಗಳ ಮೊದಲು ಸುಣ್ಣವನ್ನು ಅಳವಡಿಸಬೇಕು. ಹಳೆಯ ತೋಟಗಳಿಗೆ 3ರಿಂದ 5 ವರ್ಷಗಳಿಗೊಮ್ಮೆ ಸಾಕಾಗುತ್ತದೆ. ಮಳೆಗಾಲ ಪ್ರಾರಂಭವಾಗುವ ಮೊದಲ ಏಪ್ರಿಲ್, ಮೇ ತಿಂಗಳು ಸುಣ್ಣದ ಅಳವಡಿಕೆಗೆ ಬಹಳ ಸೂಕ್ತ ಸಮಯವಾಗಿದೆ. ಗೊಬ್ಬರ ಅಳವಡಿಕೆ ಅಥವಾ ಗೊಬ್ಬರದ ಬಳಕೆ. ಗೇರು ಬೆಳೆಯುವ ಮಣ್ಣು ಸಾವಯವ ಪದಾರ್ಥಗಳ ಕೊರತೆಯನ್ನು ಎದುರಿಸುತ್ತಿದ್ದಲ್ಲಿ ಪ್ರತಿ ಮರಕ್ಕೆ 10ರಿಂದ 15 kg ಕೊಟ್ಟಿಗೆ ಗೊಬ್ಬರ ಅಥವಾ ಮಿಶ್ರ ಗೊಬ್ಬರವನ್ನು ಅಳವಡಿಸಬಹುದು. ಇದನ್ನು ಮರದ ಸುತ್ತ ವೃತ್ತಾಕಾರದ ಕಂದಕಗಳನ್ನು ತೆಗೆದು ರಸಗೊಬ್ಬರದ ಜೊತೆಗೆ ಅಳವಡಿಸಬಹುದು. ಮಳೆಗಾಲವು ಕಡಿಮೆಯಾಗುವ ಅವಧಿಯಲ್ಲಿ ಅಂದರೆ ಆಗಸ್ಟ್-ಸೆಪ್ಟೆಂಬರ್ನಲ್ಲಿ ಇದನ್ನು ಅಳವಡಿಸಬೇಕು. ಕೊಟ್ಟಿಗೆ ಗೊಬ್ಬರ ಇಲ್ಲದಿದ್ದಲ್ಲಿ ಹಸಿರು ಗೊಬ್ಬರವನ್ನು ಪರ್ಯಾಯವಾಗಿ ಬಳಸಬಹುದು. ಹಸಿರು ಗೊಬ್ಬರದ ಬೆಳೆಗಳಾದಂತಹ ಗ್ಲಿರಿಸೀಡಿಯಾ, ಸೆಸ್ಬೇನಿಯಾ ಮತ್ತು ಸನ್ಹೆಮ್ ಮರದ ಸುತ್ತ ಅಥವಾ 2 ಮರಗಳ ನಡುವೆ ಬೆಳೆಸಬಹುದು. ಗೇರಿನಲ್ಲಿ ಸಾಮಾನ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂನ ಶಿಫಾರಸುಗಳು ರಾಜ್ಯಕ್ಕೆ ಅನುಗುಣವಾಗಿ ಬದಲಾಗುತ್ತವೆ. ಈ ಶಿಫಾರಸು ಸಾಮಾನ್ಯ ಅಂತರದ ತೋಟಗಳಿಗೆ ಸೂಕ್ತವಾಗುವಂತೆ ನೀಡಲಾಗಿದೆ. ಇನ್ನುಳಿದಂತೆ ರೈತರು ತಮ್ಮ ಮಣ್ಣಿನ ಪರೀಕ್ಷಾ ವರದಿ, ಸಸ್ಯದ ವಯಸ್ಸು ಮತ್ತು ಮರಗಳ ಅಂತರವನ್ನು ಆಧರಿಸಿ ಈ ರಸಗೊಬ್ಬರ ಪ್ರಮಾಣವನ್ನು ಸರಿಹೊಂದಿಸಬೇಕು. ರೈತರಿಗೆ ತಮ್ಮ ಕೃಷಿ ಭೂಮಿಯ ಸ್ಥಿತಿಗಳಿಗೆ ಅನುಗುಣವಾಗಿ ರಸಗೊಬ್ಬರದ ಪ್ರಮಾಣವನ್ನು ಲೆಕ್ಕಹಾಕಲು ಸಹಕಾರಿಯಾಗುವಂತೆ ಮೊಬೈಲ್ ಅಪ್ಲಿಕೇಶನ್ ಒಂದನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಕ್ಯಾಶ್ಯೂ ನ್ಯೂಟ್ರಿಯೆಂಟ್ ಮ್ಯಾನೇಜರ್ ಎಂದು ಪ್ಲೇಸ್ಟೋರ್ನಲ್ಲಿ ಹುಡುಕುವ ಮೂಲಕ ಅಥವಾ ಇಲ್ಲಿ ನೀಡಿರುವ QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ಪಡೆಯಬಹುದಾಗಿದೆ. ಜಿಗುಟು ಮಣ್ಣಿನ ಪ್ರದೇಶದಲ್ಲಿ ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಅಂದರೆ ಪೂರ್ವ ಕರಾವಳಿ ಮತ್ತು ಆಂತರಿಕ ಪ್ರದೇಶಗಳಲ್ಲಿ ರಸಗೊಬ್ಬರಗಳನ್ನು ಸಸಿ ನೆಟ್ಟ ಮೊದಲ, 2ನೇ, 3ನೇ, 4ನೇ ಮತ್ತು ನಂತರದ ವರ್ಷಗಳಲ್ಲಿ ಕ್ರಮವಾಗಿ ಕಾಂಡದಿಂದ 0.5 ಮೀಟರ್ ಅಥವಾ 0.7 ಮೀಟರ್, 1 ಮೀಟರ್ ಮತ್ತು 1.5 ಮೀಟರ್ ದೂರದಲ್ಲಿ 50 ಸೆಂಟಿಮೀಟರ್ನ ವೃತ್ತಾಕಾರದ ಗುಂಡಿಯನ್ನು ತೋಡಿ ಅಳವಡಿಸಬೇಕು. ಭಾರೀ ಮಳೆ ಬೀಳುವ ಪ್ರದೇಶಗಳಲ್ಲಿನ ಇಳಿಜಾರಿನ ಭೂಮಿಯಲ್ಲಿ ಅಂದರೆ ಪಶ್ಚಿಮ ಕರಾವಳಿ ರಸಗೊಬ್ಬರವನ್ನು 25 ಸೆಂಟಿಮೀಟರ್ ಅಗಲ ಮತ್ತು 15 ಸೆಂಟಿಮೀಟರ್ ಆಳದ ವೃತ್ತಾಕಾರದ ಕಂದಕಗಳಲ್ಲಿ ಸಸಿ ನೆಟ್ಟ ಮೊದಲ, 2ನೇ, 3ನೇ ಮತ್ತು 4ನೇ ಮತ್ತು ನಂತರದ ವರ್ಷಗಳಲ್ಲಿ ಕ್ರಮವಾಗಿ ಬುಡದಿಂದ 0.5 ಮೀಟರ್, 0.7 ಮೀಟರ್, 1 ಮೀಟರ್ ಮತ್ತು 1.5 ಮೀಟರ್ ದೂರದಲ್ಲಿ ಅನ್ವಯಿಸಬೇಕು. ಮಣ್ಣಿಗೆ ರಸಗೊಬ್ಬರವನ್ನು ಹಾಕಿದ ತಕ್ಷಣವೇ ಗುಂಡಿಯನ್ನು ಸರಿಯಾಗಿ ಮುಚ್ಚಬೇಕು. ರಸಗೊಬ್ಬರ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಲು ಹಸಿರು ಎಲೆಗಳನ್ನು ರಸಗೊಬ್ಬರವಾಗಿ ಹರಡಬಹುದು. ಭಾರೀ ಮಳೆಗಾಲದಲ್ಲಿ ಮತ್ತು ಮಣ್ಣಿನ ತೇವಾಂಶವು ಕಡಿಮೆಯಾಗಿರುವಾಗ ರಸಗೊಬ್ಬರದ ಬಳಕೆ ಉತ್ತಮವಲ್ಲ. ಮಾನ್ಸೂನ್ ಕಡಿಮೆಯಾಗುವ ಅವಧಿಯಲ್ಲಿ ಅಂದರೆ ಆಗಸ್ಟ್ನ 2ನೇ ವಾರದಲ್ಲಿ ರಸಗೊಬ್ಬರಗಳನ್ನು ಅಳವಡಿಸಬಹುದು. ಸಾಮಾನ್ಯ ಅಂತರದ ಬೇಸಾಯದಲ್ಲಿ
1ನೇ, 2ನೇ, 3ನೇ, 4ನೇ ಮತ್ತು 5ನೇ ವರ್ಷಗಳಲ್ಲಿ ಕ್ರಮವಾಗಿ ಶಿಫಾರಸು ಮಾಡಿದ ರಸಗೊಬ್ಬರದ ಪ್ರಮಾಣದ 5ನೇ 1 ಭಾಗ, 5ನೇ 2 ಭಾಗ, 5ನೇ 3 ಭಾಗ, 5ನೇ 4 ಭಾಗ ಪ್ರಮಾಣವನ್ನು ಮತ್ತು 5ನೇ ವರ್ಷದಲ್ಲಿ ಪೂರ್ಣ ಪ್ರಮಾಣವನ್ನು ಅನ್ವಯಿಸಬೇಕು. ಅಂತೆಯೇ ಹೆಚ್ಚಿನ ಸಾಂದ್ರತೆ ಮತ್ತು ಹೆಚ್ಚು ಸಾಂದ್ರತೆಯ ಬೇಸಾಯದಲ್ಲಿ 1ನೇ ವರ್ಷ, 2ನೇ ವರ್ಷ ಮತ್ತು 3ನೇ ವರ್ಷದಲ್ಲಿ ಕ್ರಮವಾಗಿ ಶಿಫಾರಿತ ರಸಗೊಬ್ಬರದ ಪ್ರಮಾಣದ 3ನೇ 1 ಭಾಗ, 3ನೇ 2 ಭಾಗ ಮತ್ತು ಪೂರ್ಣ ಪ್ರಮಾಣವನ್ನು ಅನ್ವಯಿಸಬೇಕು. ಲಘು ಪೋಷಕಾಂಶಗಳ ನಿರ್ವಹಣೆ. ಸಸ್ಯಕ್ಕೆ ಸಣ್ಣ ಪ್ರಮಾಣದಲ್ಲಿ ಅಗತ್ಯವಿರುವ ಪೋಷಕಾಂಶಗಳನ್ನು ಲಘು ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಕಬ್ಬಿಣ, ಮ್ಯಾಂಗನೀಸ್, ಸತು, ತಾಮ್ರ, ಬೋರಾನ್ ಮತ್ತು ಮಾಲಿಬ್ಡಿನಮ್ ಪ್ರಮುಖವಾದವು. ಸಾಮಾನ್ಯವಾಗಿ ಬಳಸುವ ಲಘು ಪೋಷಕಾಂಶ ರಸಗೊಬ್ಬರಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಗೇರು ಬೆಳೆಯುವ ಪ್ರದೇಶಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆಯನ್ನು ಲಘು ಪೋಷಕಾಂಶಗಳ ರಸಗೊಬ್ಬರಗಳ ಸಮರ್ಪಕ ಅಳವಡಿಕೆಯಿಂದ ನಿಭಾಯಿಸಬೇಕು. ಇದನ್ನು ಎಲೆಗಳ ಮೇಲೆ ಸಿಂಪಡಿಸುವ ಮೂಲಕ ಅಥವಾ ಮಣ್ಣಿಗೆ ಅಳವಡಿಸುವ ಮೂಲಕ ಮಾಡಬಹುದು. ಲಘು ಪೋಷಕಾಂಶಗಳನ್ನು ಸರಿದೂಗಿಸುವ ಮತ್ತು ಸಮರ್ಪಕವಾಗಿ ಪೂರೈಸುವ ತ್ವರಿತ ಮತ್ತು ಪರಿಣಾಮಕಾರಿ ಮಾರ್ಗವೆಂದರೆ ಎಲೆಗಳ ಮೇಲಿನ ಸಿಂಪಡಣೆ. ಒಂದು ಬೆಳೆದ ಗೇರು ಮರಕ್ಕೆ ಸಿಂಪಡಿಸಲು ಸುಮಾರು 5 ಲೀಟರ್ ದ್ರಾವಣ ಬೇಕಾಗುತ್ತದೆ. ಚಿಗುರೊಡೆಯುವ ಹಾಗೂ ಕಾಯಿ ಕಚ್ಚುವ ಹಂತಗಳಲ್ಲಿ ಈ ಸಿಂಪಡಣೆಯನ್ನು ಮಾಡಬೇಕು. ಗೇರು ಬೆಳೆಯುವ ಪ್ರದೇಶದಲ್ಲಿ ವ್ಯಾಪಕವಾಗಿ ಲಘು ಪೋಷಕಾಂಶಗಳ ಕೊರತೆಯು ಸಂಭವಿಸುತ್ತದೆ. ಸರಿಯಾದ ಪ್ರಮಾಣದಲ್ಲಿ ಈ ಪೋಷಕಾಂಶಗಳ ರಸಗೊಬ್ಬರಗಳನ್ನು ಮಣ್ಣಿಗೆ ಅಳವಡಿಸುವುದು ಅಥವಾ ಎಲೆಗಳಿಗೆ ಸಿಂಪಡಿಸುವ ಮೂಲಕ ಈ ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಇಲ್ಲಿ ನೀಡಲಾದ ಕೋಷ್ಟಕವು ಗೇರು ಬೆಳೆಗೆ ಅಳವಡಿಸಬೇಕಾದ ಲಘು ಪೋಷಕಾಂಶದ ರಸಗೊಬ್ಬರಗಳ ಪ್ರಮಾಣವನ್ನು ತಿಳಿಸುತ್ತದೆ. ನಾವು ಲಘು ಪೋಷಕಾಂಶಗಳ ಮಣ್ಣಿನ ಅನ್ವಯವನ್ನು ಗಮನಿಸಿದರೆ ಲಘು ಪೋಷಕಾಂಶಗಳ ಅನ್ವಯದ ದರವು ಪೋಷಕಾಂಶಗಳೊಂದಿಗೆ ಬದಲಾಗುತ್ತದೆ. ಲಘು ಪೋಷಕಾಂಶಗಳನ್ನು ಮಣ್ಣಿಗೆ ಅಧಿಕವಾಗಿ ಅಳವಡಿಸಬಾರದು, ಏಕೆಂದರೆ ಇವು ಇತರ ಪೋಷಕಾಂಶಗಳು ಬೆಳೆಯ ಬೆಳವಣಿಗೆಗೆ ಮತ್ತು ಇಳುವರಿಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ. 2 ವರ್ಷಗಳಿಗೊಮ್ಮೆ ಮಾತ್ರವೇ ಮಣ್ಣಿಗೆ ಪೋಷಕಾಂಶಗಳ ಅನ್ವಯಿಕೆ ಅಗತ್ಯವಿರುತ್ತದೆ. ಪ್ರತಿ ಮರಕ್ಕೆ ನೀಡಬೇಕಾದ ಲಘು ಪೋಷಕಾಂಶಗಳ ಪ್ರಮಾಣವು ತುಂಬ ಕಡಿಮೆ ಇರುವುದರಿಂದ ಅನ್ವಯಿಸುವಾಗ ಅದನ್ನು ಮರಳಿನೊಂದಿಗೆ ಬೆರೆಸುವುದು ಉತ್ತಮ. ಮಣ್ಣಿಗೆ ಪೋಷಕಾಂಶಗಳ ಅನ್ವಯಿಕೆ ಸಂದರ್ಭದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು. 2 ವರ್ಷಗಳಲ್ಲಿ ಒಮ್ಮೆ ಮಾತ್ರ ಅನ್ವಯಿಸಿ. ಫಾಸ್ಫ್ಯಾಟಿಕ್ ಗೊಬ್ಬರಗಳ ಜೊತೆಗೆ ಸತು ಗೊಬ್ಬರಗಳನ್ನು ಅನ್ವಯಿಸಬಾರದು ಅಥವಾ ಅಳವಡಿಸಬಾರದು. ಇತರ ಸಂದರ್ಭದಲ್ಲಿ ಮಣ್ಣಿನ ಪರೀಕ್ಷೆಯಲ್ಲಿ ಕೊರತೆ ಕಂಡುಬಂದಲ್ಲಿ ಮಾತ್ರ ಗೊಬ್ಬರಗಳನ್ನು ಅಳವಡಿಸಿ ಮತ್ತು ಶಿಫಾರಸು ಮಾಡಿದ ಪ್ರಮಾಣವನ್ನಷ್ಟೇ ಅಳವಡಿಸಿ.